ಇನ್ನು ಈ ಧರ್ಮಸ್ಥಳ ವಿಚಾರದಲ್ಲಿ ಸಿಎಂ ಹಿಂದೆ ಟಿಪ್ಪು ಗ್ಯಾಂಗ್ ಇದೆ ಅಂತ ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆರ್ ಅಶೋಕ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ಒಂದು ಗ್ಯಾಂಗ್ ತಂಡ ಒತ್ತಡ ಇದೆ. ಮುಸುಕುದಾರಿಗೆ ಹಣ ನೀಡಿ ಕರ್ಕೊಂಡು ಬರ್ತಾ ಇದ್ದಾರೆ. ವಿದೇಶದಿಂದ ಹಣ ಬರ್ತಾ ಇದೆ, ಅದು ಮುಖ್ಯ. ಧರ್ಮಸ್ಥಳದ ಮಂಜುನಾಥನಿಗೆ ಅವಹೇಳನ ಮಾಡುವ ಷಡ್ಯಂತ್ರ ಇದು ಅಂತ ಚಿತ್ರದುರ್ಗದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡಿದ. ವಿದೇಶದಿಂದ ಹಣ ಎಲ್ಲಿಂದ ಬರ್ತಾ ಇದೆ? ಈ ಷಡ್ಯಂತ್ರಕ್ಕೇನೆ ದುಡ್ಡು ಬರ್ತಾ ಇದೆ, ಫಾರಿನ್ ಫಂಡ್ ಬರ್ತಾ ಇದೆ ಅಂತ ಅವರ ಆರೋಪ. ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಸುತ್ತ ಟಿಪ್ಪು ಗ್ಯಾಂಗ್ ಇದೆ, ಅವರ ಒತ್ತಡದಿಂದನೇ ಧರ್ಮಸ್ಥಳಕ್ಕೆ ಕಳಂಕ ಅಥವಾ ಕೆಟ್ಟ ಹೆಸರು ತರುವಂತಹ ಕೆಲಸಗಳಾಗ್ತಾ ಇದೆ ಅನ್ನೋದು ಅವರ ಆರೋಪ. ಈ ಧರ್ಮಸ್ಥಳದ ವಿಚಾರವಾಗಿ ಸಿದ್ದರಾಮಯ್ಯನವರ ಹಿಂದೆ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್, ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ತರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನ ತಗೊಂಡು ಅದನ್ನ ದೊಡ್ಡ ರೀತಿ, ಅಂದ್ರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ, ನೂರಾರು ಕೊಲೆಗಳಾಗ್ಬಿಟ್ಟಿದೆ, ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಬಿಂಬಿತ ಮಾಡುವಂತ ಷಡ್ಯಂತ್ರ ನಡೆದಿತ್ತು. ಈಗ ಪ್ರತಿದಿನಾನು ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು 1000 ಕಂಪ್ಲೇಂಟ್ ಬರ್ತದಪ್ಪ. SP-ಗೆ DC-ಗೆ 1000 ಮೇಲೆ ಕಂಪ್ಲೇಂಟ್ ಬರ್ತದೆ. ಹಂಗಾರೆ ಅದೆಲ್ಲ SIT ಮಾಡ್ತಾರೆ. ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು, ಒಂದ್ ದಿನ ಎಲ್ಲ ಗಲಾಟೆ ಮಾಡಬೇಕು, ನಮ್ಮ MLA ಧರಣಿ ಮಾಡಬೇಕು, ಅಷ್ಟಾದ್ರೂ ನೀವು SIT ಮಾಡಲ್ಲ.